ಎಲ್ಲರೂ ನಮಸ್ಕಾರ. ಓಮನ ನಿಯಮವನ್ನು ತಿಳಿಯಲು ಒಂದು ಸರಳ ಪೇಪರ್ ಚಟುವಟಿಕೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಇಲ್ಲಿ 1 2 3 4 ವಿದ್ಯುತ್ ಕೋಶಗಳನ್ನು ಸರಣಿ ಸಂಪರ್ಕದಲ್ಲಿ ಜೋಡಿಸಲಾಗಿದೆ. ಈ ಒಂದು ಮಂಡಲಕ್ಕೆ ವಿಭವಾಂತರದ ದರವನ್ನು ಅಳೆಯಲು ಒಂದು ವೋಲ್ಟ್ ಮೀಟರ್ ಕೂಡ ಇಲ್ಲಿ ಸಂಪರ್ಕಿಸಲಾಗಿದೆ. ಜೊತೆಗೆ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಒಂದು ಎಮಿಟರ್ನು ಕೂಡ ಇಲ್ಲಿ ಜೋಡಿಸಲಾಗಿದೆ. ಈಗ ನಾನು ಶುಷ್ಕ ಕೋಶಗಳ ಸಂಪರ್ಕವನ್ನು ಈಗ ಕೊಡ್ತಾ ಇದ್ದೀನಿ. ತಾವಿಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ 1ನೇ ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ ಇಲ್ಲಿ ವಿಭವಾಂತರದ ದರವೂ ಕೂಡ ಇಲ್ಲಿ ತೋರಿಸಲಾಗುತ್ತದೆ. ಜೊತೆಗೆ ವಿದ್ಯುತ್ ಪ್ರವಾಹ ದರವೂ ಕೂಡ ಇಲ್ಲಿ ತಾವು ನೋಡ್ತಾ ಇರ್ಬೋದು. ಹಾಗೆಯೇ 2ನೇ ಶುಷ್ಕ ಕೋಶ, ಅದೇ ರೀತಿ 3ನೇ ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ, ಮತ್ತು 4ನೇ ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ, ಅಂದರೆ ಒಂದು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ದರವನ್ನು ಹೆಚ್ಚಿಸಿದಾಗ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ದರವೂ ಕೂಡ ಹೆಚ್ಚುತ್ತದೆ. ಹಾಗಾಗಿ ಇದನ್ನೇ ನಾವು ಸರಳವಾಗಿ ಓಮನ ನಿಯಮ ಎಂದು ಹೇಳುತ್ತೇವೆ. ಧನ್ಯವಾದಗಳು.